ಮತ್ತೆ ಹೋಟೆಲ್ ಮಾಲೀಕರಿಗೆ ತಟ್ಟಿದಂತಹ ದರ ಏರಿಕೆ ಬಿಸಿ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆಯಾಗುತ್ತೆ. ಹೋಟೆಲ್ ಮಾಲೀಕರು ದರ ಏರಿಕೆಯ ಬಿಸಿಯನ್ನ ಅನುಭವಿಸ್ತಾನೆ ಇದ್ದಾರೆ. ಈಗ ಮತ್ತೆ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಾಗುತ್ತೆ ಅನ್ನುವಂಥದ್ದು. ಕಮರ್ಷಿಯಲ್ ಗ್ಯಾಸ್ ನೋಡಿ, ವಿದ್ಯುತ್ ಹಾಗೂ ನೀರಿನ ದರ ಹೆಚ್ಚಳವಾಗಿದೆ. ಇದರ ಜೊತೆಗೆ ಈಗ ಏರಿಕೆಯ ಬಿಸಿ, ಕಮರ್ಷಿಯಲ್ ಸಿಲಿಂಡರ್ನ ದರ ಏರಿಕೆ ಬಿಸಿ ಕೂಡ ತಟ್ಟುತ್ತಾ ಇದೆ. 1 kg ಗಾರ್ಬೇಜ್ಗೆ ಈಗಾಗಲೇ 12 ರೂಪಾಯಿ ಕೊಡಲಾಗ್ತಾ ಇದೆ. ಇದರ ಜೊತೆಗೆ ಬಿಲ್ಡಿಂಗ್ ಬಾಡಿಗೆ, ದಿನಸಿ ದರ ಇದೆಲ್ಲವೂ ಸೇರಿ ಹೋಟೆಲ್ ಮಾಲೀಕರಿಗೆ ಹೊರೆ ಆಗ್ತಾ ಇದೆ. ದರ ಏರಿಕೆಯಿಂದ ತಿಂಡಿ ತಿನಿಸುಗಳ ಬೆಲೆ ಕೂಡ ಏರಿಕೆಯಾಗುತ್ತೆ. ಆಬ್ವಿಯಸ್ಲಿ ದರ ಏರಿಕೆಗೆ ಸಂಘ ಯಾವುದೇ ಕಡಿವಾಣ ಹಾಕ್ತಾ ಇಲ್ಲ. ಮಾಲೀಕರ ಇಚ್ಛೆಯಂತೆ ದರ ಮನಸ್ಸಿಗೆ ಬಂದಂತೆ ನಿಗದಿ ಅಂತ ಹೇಳ್ತಾ ಇದ್ದಾರೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ PC ರಾವ್ ಮಾತನಾಡಿದ್ದಾರೆ. ಮತ್ತೆ ಹೋಟೆಲ್ ಮಾಲೀಕರಿಗೆ ಈಗ ದರ ಏರಿಕೆಯ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೂಡ ಏರಿಕೆ ಆಗ್ತಾ ಇದೆ. ವಿದ್ಯುತ್ ಏರಿಕೆ ಆಯ್ತು, ನೀರಿನ ದರ ಏರಿಕೆ ಆಯ್ತು. ಇನ್ನು 1 kg ಗಾರ್ಬೇಜ್ಗೆ 12 ರೂಪಾಯಿಯನ್ನ ಕೊಡ್ತೀವಿ. ಬಿಲ್ಡಿಂಗ್ ಬಾಡಿಗೆ ಇರುತ್ತೆ, ದಿನಸಿ ತರಬೇಕು. ಇದಲ್ಲದೆ ಸಿಬ್ಬಂದಿಗಳಿಗೂ ಕೂಡ ಸಂಬಳದ ವ್ಯವಸ್ಥೆ ಆಗಬೇಕು. ಇದೆಲ್ಲ ಮಧ್ಯೆ ಈಗ ದರ ಏರಿಕೆಯ ಬಿಸಿ ತಟ್ತಾ ಇದೆ. ತಿಂಡಿ ತಿನಿಸುಗಳ ಬೆಲೆ ಹೆಚ್ಚಾಗುತ್ತೆ ಅನ್ನುವಂಥ ಸಾಧ್ಯತೆ ಇದೆ. ದರ ಏರಿಕೆಗೆ ಹೋಟೆಲ್ ಮಾಲೀಕರ ಸಂಘ ಯಾವುದೇ ಕಡಿವಾಣ ಹಾಕೋದಿಲ್ಲ. ಹೋಟೆಲ್ ಮಾಲೀಕರ ಇಚ್ಛೆಯಂತೆ ದರಗಳನ್ನ, ಪದಾರ್ಥಗಳನ್ನ, ಅದರ ದರವನ್ನ ನಿಗದಿ ಮಾಡ್ತಾರೆ. ಹೀಗಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಹೇಳಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೇರವಾದಂತಹ ಒಂದು ಬಿಸಿ ತಟ್ಟೋದು ಸಾರ್ವಜನಿಕರ ಮೇಲೇನೆ. ಒಂದು ಕಡೆ ಹೋಟೆಲ್ನಲ್ಲಿ ಕೆಲವು ಪದಾರ್ಥಗಳ ಮೆನ್ಯೂ ಕಮ್ಮಿ ಆಗಿದೆ, ಗ್ಯಾಸ್ ಸಿಗದೆ ಇರೋ ಕಾರಣಕ್ಕೆ. ಇನ್ನು ಕೆಲವು ಪದಾರ್ಥಗಳಿದ್ರೂ ಕೂಡ ಅದರ ದರ ದುಪ್ಪಟ್ಟಾಗಿದೆ. ಇದೆಲ್ಲವೂ ಕೂಡ ₹145 ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ ₹202 ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಇದಲ್ಲದೆ ನಮಗೆ ಕೊಡುತ್ತಿದ್ದಂಥ ₹150 ಡಿಸ್ಕೌಂಟ್ ಅನ್ನು ಹಿಂಪಡೆಯುವುದರಿಂದ ಮೊತ್ತ ನಮಗೆ ಒಂದು ತಿಂಗಳಿನಲ್ಲಿ ₹497 ಗ್ಯಾಸಿಗೆ ಹೆಚ್ಚ ಕೊಡಬೇಕಾಗಿದೆ. ಇದಲ್ಲದೆ ಈ ತಿಂಗಳಿನಲ್ಲಿ ನೀರಿನ ಬೆಲೆ, ವಿದ್ಯುತ್ ಬೆಲೆ, ಸಂಬಳ, ಬಿಲ್ಡಿಂಗ್ ಬಾಡಿಗೆ ಮುಂತಾದವುಗಳು ಕೂಡ ಹೆಚ್ಚಲಿದೆ. ಅದರ ಜೊತೆಗೆ ಗಾರ್ಬೇಜಿಗೆ 1 kgಗೆ 12 ರೂಪಾಯಿ ನಾವು ಕೊಡಬೇಕಾಗಿ ಪರಿಸ್ಥಿತಿ ಬಂದಿರುತ್ತದೆ. ಹೀಗಿದ್ದರೂ ನಮ್ಮ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆಯನ್ನು ಹೆಚ್ಚುವರಿ ಮಾಡುವಂಥ ನಿರ್ಧಾರ ಆ ಹೋಟೆಲ್ ಮಾಲೀಕರಿಗೆ ಬಿಟ್ಟಿರುತ್ತೇವೆ. ಅವರು ಅವರ ಲಾಭ ನಷ್ಟವನ್ನು ನೋಡಿ ಬೆಲೆಯನ್ನು ನಿರ್ಧರಿಸಲಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ₹145 ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ ₹202 ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಇದಲ್ಲದೆ ನಮಗೆ ಕೊಡುತ್ತಿದ್ದಂಥ ₹150 ಡಿಸ್ಕೌಂಟ್ ಅನ್ನು ಹಿಂಪಡೆಯುವುದರಿಂದ ಮೊತ್ತ ನಮಗೆ ಒಂದು ತಿಂಗಳಿನಲ್ಲಿ ₹497 ಗ್ಯಾಸಿಗೆ ಹೆಚ್ಚ ಕೊಡಬೇಕಾಗಿದೆ. ಇದಲ್ಲದೆ ಈ ತಿಂಗಳಿನಲ್ಲಿ ನೀರಿನ ಬೆಲೆ, ವಿದ್ಯುತ್ ಬೆಲೆ, ಸಂಬಳ, ಬಿಲ್ಡಿಂಗ್ ಬಾಡಿಗೆ ಮುಂತಾದವುಗಳು ಕೂಡ ಹೆಚ್ಚಲಿದೆ. ಅದರ ಜೊತೆಗೆ ಗಾರ್ಬೇಜಿಗೆ 1 kgಗೆ 12 ರೂಪಾಯಿ ನಾವು ಕೊಡಬೇಕಾಗಿ ಪರಿಸ್ಥಿತಿ ಬಂದಿರುತ್ತದೆ. ಹೀಗಿದ್ದರೂ ನಮ್ಮ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆಯನ್ನು ಹೆಚ್ಚುವರಿ ಮಾಡುವಂಥ ನಿರ್ಧಾರ ಆ ಹೋಟೆಲ್ ಮಾಲೀಕರಿಗೆ ಬಿಟ್ಟಿರುತ್ತೇವೆ. ಅವರು ಅವರ ಲಾಭ ನಷ್ಟವನ್ನು ನೋಡಿ ಬೆಲೆಯನ್ನು ನಿರ್ಧರಿಸಲಿದ್ದಾರೆ.